ಓಕೆ, ಒಂದು ಫೋಟೋ ನಿಮಗೆ ಈಗ ನಾವು ತೋರಿಸ್ತಾ ಇದ್ದೀವಿ. ಅದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಮಕೂರಿನಿಂದ ತಮ್ಮ ಉಮೇದುವಾರಿಕೆಯನ್ನು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಕೆಲವು ಜೆಡಿಎಸ್ನ ನಾಯಕರು ಹಾಗೂ ಕಾಂಗ್ರೆಸ್ನ ನಾಯಕರು ಉಪಸ್ಥಿತರಿದ್ದರು. ಕೇವಲ 5 ಜನಕ್ಕೆ ಮಾತ್ರ ಆ ಕೊಠಡಿಯ ಒಳಕ್ಕೆ ಪ್ರವೇಶ ಇರೋದ್ರಿಂದ ಪ್ರಮುಖರು ಮಾತ್ರ ಒಳ ಪ್ರವೇಶ ಮಾಡಿ ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಜ್ಯೋತಿಷಿಗಳು ದೇವೇಗೌಡರಿಗೆ ಸಲಹೆಯನ್ನು ಕೊಟ್ಟಿದ್ರಂತೆ 2 ಗಂಟೆಯಿಂದ 2:30 ಒಳಗೆ ನಾಮಿನೇಷನ್ ಫೈಲ್ ಮಾಡಿ ಅಂತ. ಹಾಗಾಗಿ 2 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ದೇವೇಗೌಡರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಆದರೆ ಮತ್ತೊಂದು ಕಡೆ ಇಲ್ಲಿ ಸಮಯ ಮೀರ್ತಾ ಇದೆ. ಮಂಡ್ಯದಲ್ಲಿ ರ್ಯಾಲಿ ಮಾತ್ರ ಮುಗಿತಾ ಇಲ್ಲ. 2 ಗಂಟೆ 30 ನಿಮಿಷ ಆಗ್ತಾ ಬಂತು. ಆದರೂ ಕೂಡ ರ್ಯಾಲಿ ಇನ್ನೂ 1 ಕಿಲೋಮೀಟರ್ ದೂರದಲ್ಲಿದೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಅಂತಕ್ಕಂಥ ಮಾಹಿತಿ ಇದೆ. ಸೊ ಆದಷ್ಟು ಬೇಗ ಅವರು ಜಿಲ್ಲಾಧಿಕಾರಿ ಕಚೇರಿಯನ್ನು ತಲುಪಿ, ಇದು ನೀವು ನೋಡ್ತಾ ಇರತಕ್ಕಂಥದ್ದು ಮಂಡ್ಯ ಮೇನ್ ರೋಡ್, ಅಂದರೆ ಮೈಸೂರು ಬೆಂಗಳೂರು ಹೆದ್ದಾರಿ ಏನಿದೆ, ಆ ಹೆದ್ದಾರಿಯಲ್ಲಿ ಸಾಗ್ತಾ ಇರ್ತಕ್ಕಂಥ ಜನಸಾಗರ ಆಲ್ಮೋಸ್ಟ್ ಆಲ್ ಎಲ್ಲ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಯಾಕೆಂದರೆ ಅಲ್ಲಿ ಜನಗಳಿಗೆ ಜಾಗ ಇಲ್ಲ, ಇನ್ನು ಬೇರೆ ಪ್ರೈವೇಟ್ ವೆಹಿಕಲ್ಗಳಿಗೆ ಜಾಗ, ಬೇರೆ ರೂಟನ್ನು ಮಾಡಿಕೊಟ್ಟಿದ್ದಾರೆ. ಮೈಸೂರಿನಿಂದ ಬರಬೇಕಾದ್ರೆ ಮಂಡ್ಯ ಆ ರೋಡ್ ಏನಿದೆ ಮಂಡ್ಯ ಭಾಗ, ಆ ಭಾಗವನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ಜನಸಾಗರವನ್ನು ತಾವೀಗ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ದೇವೇಗೌಡರು ಕೊನೆಗೂ ಅಳೆದು ತೂಗಿ ಬೇಕೋ ಬೇಡವೋ ಅಂತ ಅಂದು ಎಣಿಸಿ ನಿನ್ನೆ ರಾತ್ರಿ ಅಧಿಕೃತವಾದಂತಹ ತೀರ್ಮಾನಕ್ಕೆ ಬಂದನಂತೆ. ಸ್ವತಃ ದೇವೇಗೌಡರೇ ಆ ಮಾತನ್ನು ಹೇಳ್ತಾ ಇದ್ರು. ನಿನ್ನೆ ರಾತ್ರಿ ನಾನು ತೆಗೆದುಕೊಂಡಂತಹ ನಿರ್ಧಾರ ತುಮಕೂರಿನಿಂದ ಸ್ಪರ್ಧೆ ಮಾಡಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ರು. ನನ್ನ ನಿರ್ಧಾರಕ್ಕೆ ಕಾರಣನೇ ಪರಮೇಶ್ವರ್ ಅವರು ಒತ್ತಾಯ ಮಾಡಿದ್ರಿಂದಲೇ ನಾನು ನಿಲ್ತಾ ಇದ್ದೀನಿ ಅಂತಂದ್ಬಿಟ್ಟು, ಜೊತೆಗೆ ಬೆಂಗಳೂರು ಉತ್ತರ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದ್ದಾರೆ. ನಮಗೊಂದು ಸೀಟ್ ಕಡಿಮೆ ಆದರೂ ಪರವಾಗಿಲ್ಲ, ನಮ್ಮಲ್ಲಿ ಅಭ್ಯರ್ಥಿ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಕೊನೆಗೆ ತುಮಕೂರಿನಿಂದ ಸ್ಪರ್ಧೆ ಮಾಡುವಂತಹ ನಿರ್ಧಾರವನ್ನು ದೇವೇಗೌಡರು ತಗೊಂಡ್ರು. ತುಮಕೂರಿನಿಂದ ಸ್ಪರ್ಧೆ ಮಾಡುವ ನಿರ್ಧಾರದ ಹಿಂದೆ ಅನೇಕ ರಾಜಕೀಯ ಲೆಕ್ಕಾಚಾರಗಳು ಇದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ತುಮಕೂರಿನ ವ್ಯಾಪ್ತಿಗೆ ಬರುತ್ತೆ. ತುಮಕೂರು ಸಿಟಿ, ತುಮಕೂರು ಗ್ರಾಮಾಂತರ, ಮಧುಗಿರಿ, ಕೊರಟಗೆರೆ, ಚಿಕ್ಕನಾಯಕನಹಳ್ಳಿ, ತಿಪಟೂರು, ಗುಬ್ಬಿ ಮತ್ತು ತುರುವೇಕೆರೆ, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಈ 8ರಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 4 ಕ್ಷೇತ್ರಗಳಲ್ಲಿ BJP ಗೆದ್ದಿದ್ರೆ 3ರಲ್ಲಿ JDS ಮತ್ತು 1ರಲ್ಲಿ ಮಾತ್ರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯವಾಯಿತು. ಅಲ್ಲಿಗೆ ಇವರಿಬ್ಬರು ಮೈತ್ರಿಯನ್ನು ಲೆಕ್ಕ ಹಾಕೊಂಡ್ರು ಕೂಡ 4 ಮೈತ್ರಿ ಪಕ್ಷಗಳ ಕೈಯಲ್ಲಿವೆ. 4 ವಿಧಾನಸಭಾ ಕ್ಷೇತ್ರಗಳು BJPಯ ಕೈಯಲ್ಲಿವೆ. ಹಾಗಾಗಿ BJPಯಿಂದ ಡಾಕ್ಟರ್ ಜಿ ಬಸವರಾಜ್ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅವರು ಗೆಲ್ಲುವ ಉತ್ಸಾಹದಲ್ಲಿದ್ದಾರೆ. ಮಾಜಿ ಪ್ರಧಾನಿಗಳ ವಿರುದ್ಧವೇ ಅವರು ಸ್ಪರ್ಧೆ ಮಾಡಬೇಕಾಗಿ ಬಂತು. ಆದರೆ BJPಯ ಶಕ್ತಿ ಕೂಡ ಏನು ಕಡಿಮೆ ಇಲ್ಲ. ತುಮಕೂರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ BJPಗೆ ಅನುಕೂಲಕರ ವಾತಾವರಣ ಇದೆ ಅಂತ ಅಲ್ಲಿನ ಜನ ಮಾತಾಡ್ಕೋತಾರೆ. ದೇವೇಗೌಡರಿಗಾಗಿರ್ತಕ್ಕಂಥ ಅತಿ ದೊಡ್ಡ ಮೈನಸ್ ಪಾಯಿಂಟ್ ಅಂತಂದರೆ ಮುದ್ದಹನುಮೇಗೌಡರು ಕೂಡ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆಮೇಲೆ ಅವರು ಪಬ್ಲಿಕ್ TV ಜೊತೆನಲ್ಲಿ ಮಾತನಾಡ್ತಾ ಒಂದು ಹೇಳಿದ್ರು, ಸರ್ ಯಾರಾದರೂ ನಿಮ್ಮ ಮನವೊಲಿಸ್ಬಿಟ್ರೆ ನೀವು ನಾಮಿನೇಷನ್ ವಾಪಸ್ ತೊಗೊಂಡ್ಬಿಡ್ತೀರಾ ಅಂತ ಕೇಳಿದ್ದಕ್ಕೆ, ನಾಮಿನೇಷನ್ ಹಾಕ್ತಾ ಇರೋದು ವಾಪಸ್ ತೊಗೊಳಕ್ಕಲ್ಲ, ಅದೇನು ಹುಡುಗಾಟದ ವಿಚಾರ ಅಲ್ಲ, ಯಾರೇ ಮನವೊಲಿಸಿದ್ರು ನನ್ನ ತೀರ್ಮಾನ ಪಕ್ಕಾ ಇದೆ, ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದು ಸ್ವಲ್ಪ ಕಷ್ಟಕರವಾಗಬಹುದು.